ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳನ್ನು ಆರಂಭ ಮಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರು ಭರವಸೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಎಲೆಕ್ಷನ್ ಆಯಿತು, ರಿಸಲ್ಟ್ ಕೂಡ ಬಂತು. ಅವರ ಪ್ರಮುಖವಾದಂಥ ಮ್ಯಾನಿಫೆಸ್ಟೋನು ಅದೇ ಆಗಿತ್ತು. ಇದೀಗ ರಿಸಲ್ಟ್ ಬಂದ ಮೇಲೆ ಕೂಡ ಅಂಥದ್ದೇ ಒಂದು ಭರವಸೆಯನ್ನು ವೆಂಕಟೇಶ್ ಪ್ರಸಾದ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವೋಟ್ ಮಾಡಿದ ಬಳಿಕ ಈ ಕುರಿತಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಐಪಿಎಲ್ ಆರಂಭಕ್ಕೆ ಹಿರಿಯ ವಕೀಲ ಅಮೃತೇಶ್ ಅವರಿಂದ ಕೋರ್ಟ್ಗೆ ಅಪೀಲು ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ಕೊಡದಂತೆ ಅರ್ಜಿ ಹಾಕುವಂತಹದ್ದು ಕೂಡ ನಡೆಯುವಂತ ಪ್ರಕ್ರಿಯೆ. ಕಾಲ್ತುಳಿತ ಪ್ರಕರಣ ಉಲ್ಲೇಖಿಸಿ ಅಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಅನ್ನ ಉಲ್ಲೇಖಿಸಿ ಇಲ್ಲಿ ಅವಕಾಶ ಕೊಡಬಾರ್ದು ಅಂತ ಒಬ್ರು, ಬಟ್ ಇಲ್ಲಿ ಐಪಿಎಲ್ ಪಂದ್ಯಗಳನ್ನ ನಡೆಸಲೇಬೇಕು, ಅನುಮತಿ ಬೇಕು ಅಂತ ಹೇಳಿ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ವೆಂಕಟೇಶ್ ಪ್ರಸಾದ್ ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಚುನಾವಣೆ ನಡೆದಿದೆ, ರಿಸಲ್ಟ್ ಬಂದಿದೆ. ವೋಟ್ ಮಾಡಿದಂಥ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಕೇವಲ ಒಂದು ದುರ್ಘಟನೆ ಇಟ್ಕೊಂಡು ಐಪಿಎಲ್ ಪಂದ್ಯಗಳನ್ನು ಇಲ್ಲಿ ರದ್ದು ಮಾಡೋದು ಬಹಳ ದುರದೃಷ್ಟಕರ ಅಂತ ಹೇಳಿ ಮಾತನಾಡಲಾಗಿತ್ತು. ಹಾಗಾದ್ರೆ ಈ ಐಪಿಎಲ್ ಪಂದ್ಯಗಳನ್ನು ಮತ್ತೆ ಅಲ್ಲಿ ಶೆಡ್ಯೂಲ್ ಮಾಡೋದು, ಆಪರೇಷನ್ಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್ ಪ್ರಸಾದ್ ಅವರು ನಿನ್ನೆ ಮಾತನಾಡಿದ್ದಾರೆ. ಅವ್ರ ರಿಯಾಕ್ಷನ್ ಏನು ಕೇಳೋಣ. ಗೆಲುವಿಗೆ ಕಾರಣ ನಮ್ಮ ಮೆಂಬರ್ಸ್ ಇಟ್ಟಿರುವಂತ ಒಂದು ನಂಬಿಕೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ನಾವೇನ್ ಮಾತಾಡ್ತಾ ಇದೀವಿ ಅಂತ. ಮೆಂಬರ್ಸ್ಗೆ ಚೇಂಜ್ ಬೇಕಾಗಿತ್ತು ಇಲ್ಲಿ. ಯಾಕೆಂದ್ರೆ ಲಾಸ್ಟ್ ಒಂದು ಲಾಸ್ಟ್ 3 ವರ್ಷದಲ್ಲಿ ಏನೇನು ಅನಾಹುತಗಳಾಯ್ತೋ, ಅದು ಯಾವ ತರ ಅನಾಹುತ ಅಂತಂದ್ರೆ ನಾನು ಬರೀ ಕಾಲ್ ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಕ್ರಿಕೆಟ್ ನಲ್ಲಿ ಕೂಡ ಅಷ್ಟೇ ಅನಾಹುತ. ಕ್ರಿಕೆಟ್ ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ, ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ. ಮೊಫಸಲ್ ಸೆಂಟರ್ಸ್ ನಲ್ಲಿ ಇದ್ದಿದ್ದಂತ ಒಂದು ಸ್ಟೇಡಿಯಂಗಳು ಇರಲಿಲ್ಲ. ಅಕಾಡೆಮೀಸ್ ಡಿಫಂಕ್ಟ್ ಆಗ್ಬಿಟ್ಟಿತ್ತು. ಮತ್ತೆ ಗ್ರೌಂಡ್ಸ್ ಗಳು ನಮ್ಮ ಕೈಯಿಂದ ಜಾರೋಗಿತ್ತು. ಸೊ ಹಾಗಾಗಿ ಸುಮಾರು ಅನಾಹುತಗಳಾಗಿತ್ತು. ಸೊ ಇವೆಲ್ಲ ಗೊತ್ತಾದ ಮೇಲೆ ನಮ್ಮ ಮೆಂಬರ್ಸ್ ಅವರು ಎಚ್ಚೆತ್ತು ನಮ್ಮ ಮೇಲೆ ಒಂದು ಭರವಸೆ ತೋರಿಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಮೆಚ್ಕೊಳ್ಬೇಕಾಗತ್ತೆ. ಸೊ ಈ ವಿಕ್ಟ್ರಿ, ಈ ಜಯ ಏನಿದೆಯೋ ಎಲೆಕ್ಷನ್ಸ್ ನಲ್ಲಿ, ಇದು ಕ್ರಿಕೆಟ್ಗೋಸ್ಕರನೇ ಆಗಿರುವಂತ ಒಂದು ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ಮೊದಲು ಕ್ರಿಕೆಟ್, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತಂದ್ರೆ ಕ್ರಿಕೆಟ್ ಫಸ್ಟ್, ಆಮೇಲೆ ಬೇರೆದು. ಸೊ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಕ್ರಿಕೆಟ್ ನ ವಾಪಸ್ ತಗೊಂಡ್ಬರ್ಬೇಕು. ಕ್ರಿಕೆಟ್ ಅಂದ್ರೆ ನಾವು ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ, ಲೋಕಲ್ ಕ್ರಿಕೆಟ್. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ವಕೀಲರು ಅಮೃತೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಸರ್ ಈಗ ಒಂದೇ ಒಂದು ಸ್ಟ್ಯಾಂಪೇಡ್ ಪ್ರಕರಣವನ್ನು ಇಟ್ಕೊಂಡು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿ ಐಪಿಎಲ್ ಪಂದ್ಯವನ್ನೇ ರದ್ದು ಮಾಡೋದು ಒಳಿತಲ್ಲ ಅಂತ ಹೇಳಿ ನೂತನ ಅಧ್ಯಕ್ಷರಿಂದ ಹಿಡಿದು ಡಿಸಿಎಂ ತನಕ ಮಾತನಾಡ್ತಿದ್ದಾರೆ. ಅಂಡ್ ಐಪಿಎಲ್ ಅಲ್ಲಿ ರೆಸ್ಯೂಮ್ ಆಗಬೇಕು ಅನ್ನುವಂಥದ್ದು. ಬಟ್ ನಿಮ್ಮ ವಾದ ಏನು? ಕೋರ್ಟಲ್ಲಿ ಏನಂತ ಅಪೀಲ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಏನು ಇವರು ಹೇಳ್ತಾ ಇದಾರಲ್ಲ, ಒಂದೇ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಕ್ಯಾನ್ಸಲ್ ಮಾಡೋ ಸರಿ ಇಲ್ಲ ಅಂತ ಹೇಳೋದು ಬಹಳ ದೊಡ್ಡ ತಪ್ಪ. ಅವರಿಗೆ ಸಾಮಾನ್ಯ ಜ್ಞಾನ ಇರಬೇಕು. ಕಾರಣ ಈಗಾಗಲೇ ಒಂದು ಸಾರಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗೇನೆ ಈ ಮೊನ್ನೆ ನಡೆದಂತ RCB ವಿಜಯೋತ್ಸವದಲ್ಲಿ 11 ಜನರ ಜೀವ ಕೊಡಬೇಕಾಗಿತ್ತು. ಇದಲ್ಲದೆ ಈಗಾಗಲೇ ಇದು CBD ಅಂತ ಒಂದು ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಅಂತ ಹೇಳುವಂತ ಏರಿಯಾದಲ್ಲಿ ಬರುತ್ತದೆ. PWD ಅವರ ಜಾಗ. ಈ ಜಾಗದಲ್ಲಿ ಆವಾಗಿನ ಸಮಯದಲ್ಲಿ ಇದರದ್ದು ಕ್ರೀಡಾಂಗಣದ ಕೆಪಾಸಿಟಿ 32,000. ಇದರಲ್ಲಿ 10,000 ಇವರ VIP-ಗಳು, ಇವರ ಮೆಂಬರ್ಸ್ಗಳು, ಮತ್ತೆ ಹಾಗೆ ಎಲ್ಲಾ ಪಾಸ್ಗಳು ಹೋದ್ರೆ 20,000 ಜನಕ್ಕೆ ಇಲ್ಲಿ ಕೆಪಾಸಿಟಿ ಪಬ್ಲಿಕ್ ಸಿಗುವಂತದ್ದು. ಇವತ್ತಿನ ಸಮಯದಲ್ಲಿ ಈಗಾಗಲೇ ಹೊರಗಡೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ತರದಲ್ಲೇ ಹೊಸದೊಂದು ಆಲೂರಿನಲ್ಲಿ ಆಗಿದೆ. ರಾಹುಲ್ ದ್ರಾವಿಡ್ ಅವ್ರದ್ದೊಂದು ಸ್ಟೇಡಿಯಂ ಆಗಿದೆ. ಅಮಿತ್ ಶಾ ಅವರ ಮಗಂದೊಂದು ಸ್ಟೇಡಿಯಂ ರೆಡಿ ಆಗಿದೆ. ಆದ್ರಿಂದ ಇದನ್ನ ಸ್ಥಳಾಂತರ ಮಾಡೋದು ಭಾರಿ ಒಳ್ಳೇದು. ಇವ್ರು ಯಾಕೆ ಇಲ್ಲೇ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಲಿಕ್ಕೆ. ಒಂದು ಸಾರಿ ಇಲ್ಲಿ IPL ನಡೆದ್ರೆ ಹೈಕೋರ್ಟಿನ ಶಿವಾಜಿನಗರ, MG ರೋಡು, ವಿಧಾನಸೌಧ ಸುತ್ತಮುತ್ತ ಎಲ್ಲಾ ಕಡೆನೂ ಸಹ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗೇನೆ ಯಾವ ಟೈಮ್ನಲ್ಲಿ ವೆಲ್ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.